ಕಾರಣ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನಾನು ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಲೋಪ ಯಾರಿಂದಾಗಿದೆ, ಏನಾಗಿದೆ ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ. ಅಂಥದ್ದೇನಾದರೆ ಇಲಾಖೆಯ ಇಂಜಿನಿಯರ್ಸು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿದ್ದೀವಿ. ಸರ್, ಎಲ್ಲ ಗೇಟ್ಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು, ಮತ್ತೊಮ್ಮೆ ಹೊಸ ಗೇಟ್ಗಳನ್ನ ಅಳವಡಿಸಬೇಕಂತೇಳಿ ಒಂದಿಷ್ಟು ಮಾತು ಕೇಳಿ ಬರ್ತಾ ಇದೆ. ಅದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಸಂಪೂರ್ಣ ಈಗ 21 ವರ್ಷ ಆಯಿತು. ಅದರ ಸ್ಟೆಮಿನಾ ಚೆಕ್ ಮಾಡಿಸ್ತೀವಿ. ಸ್ಟೆಮಿನಾ ಚೆಕ್ ಮಾಡಿ ಇನ್ನೂ ಕೆಲವೊಂದು ದಿವಸ ಅದರ ಸ್ಟೆಮಿನಾ ಇದೆ ನಡೀತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಮುಂದುವರಿಸ್ತೀವಿ. ಸ್ಟೆಮಿನಾ ಲಾಸ್ ಆಗಿದೆ, ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ತಂದಿರೋ ಅದಕ್ಕೆ ಏನಾದರೂ ನಮಗೆ ವರದಿ ಕೊಟ್ಟರೆ ಮಾಡಲೇಬೇಕಾಗತ್ತೆ. ಇದು ಒಂದು ಕಾರ್ಯ ಅಂತಲ್ಲ, ಲಕ್ಷಾಂತರ ಜನರ ಜನೋಪಾಯಿಗೆ ಉಪಯೋಗ ಆಗ್ತಕ್ಕಂಥ ಇದು ಯೋಜನೆ ಇರೋದರಿಂದ ಇಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ನೋಡಿಕೊಂಡು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಈಗ ಮಸ್ಟ್ ಆ್ಯಂಡ್ ಶುಡ್ ಅಂತಾರಲ್ಲ, ಹಂಗಿದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯ ಇರೋದರಿಂದ ಬೇರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ನಿಲ್ಲಿಸಾದ್ರೂ ಇದನ್ನು ಮಾಡಬೇಕಾಗುತ್ತೆ. ತಜ್ಞರ ವರದಿ ಬಂದ ಮೇಲೆ ಹಂಗೇನು ಇದು ಬದಲಾವಣೆ ಮಾಡಬೇಕು ಅಂತಂದರೆ ನಾವು ಅಂದಾಜು ಒಂದು ಲೆಕ್ಕ ಹಾಕಿದ್ವಿ, ಒಂದು 300 ಕೋಟಿ ಬೇಕಾಗತ್ತೆ. ಎಲ್ಲ ಡೋರ್ಗಳನ್ನು ರಿಪ್ಲೇಸ್ ಮಾಡಬೇಕಾತಂದರೆ, ಎಲ್ಲ ಗೇಟ್ಗಳನ್ನು ಅದನ್ನು ತೆಗೆದು ಹೊಸದಾಗಿ ಹಾಕಬೇಕಾದ್ರೆ ಒಂದು 300 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತಜ್ಞರ ಒಂದು ವರದಿ ತೊಗೋತೀವಿ, ಅದರ ಸ್ಟೆಮ್ನ ಚೆಕ್ ಮಾಡ್ತಾರೆ. ಅಲ್ಲಿ ಕೊನೆ 22ನೇ ಗೇಟ್ ಕಿತ್ತಿರ್ತಕ್ಕಂಥದ್ದಕ್ಕೆ ಕಾರಣ ಏನು ಅನ್ನೋದು ಕಂಡುಹಿಡ್ತಾಯಿದ್ದೀವಿ.